ಇವತ್ತೇನಂತ ಹೇಳಿದರೆ ಅಣ್ಣ ಅಪ್ಪ ಅಮ್ಮದು 30th ವೆಡ್ಡಿಂಗ್ ಆ್ಯನಿವರ್ಸರಿ. ಊಟಕ್ಕೆ ಬಂದ್ವಿ. ಊಟಕ್ಕೆ ಸ್ವಲ್ಪ ಲೈನ್ ಇರೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತೇನಂತ ಹೇಳಿದರೆ ಅಣ್ಣ ಅಪ್ಪ ಅಮ್ಮದು 30th ವೆಡ್ಡಿಂಗ್ ಆ್ಯನಿವರ್ಸರಿ ದುಬೈಯಲ್ಲಿದ್ದಾರಲ್ಲ. ಸೊ ಹಾಗೆ ಅಮ್ಮ ಮತ್ತು ನಾನು ಮತ್ತು ತಮ್ಮ ಮತ್ತು ರಾಯನ್ ಒಟ್ಟಿಗೆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ವಿ. ಸೊ ಹಾಗೆ ಈಗ ಹೊರಟಿದ್ದೇವೆ. ರಾಯನ್ ಮಲಗಿದ್ದಾನೆ. ಅವನದು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಮಲಗೋದು ಉಂಟಲ್ಲ, ಸೊ ಹಾಗೆ ಅವನು ಮಲಗಿದ್ದಾನೆ. ರೆಡಿ ಮಾಡಿದ್ದೇನೆ. ಇನ್ನು ಅವನಿಗೆ ಊಟ ಕೊಟ್ಟು ಆನಂತರ ಕರ್ಕೊಂಡು ಹೋಗಬೇಕು. ಮತ್ತು ಅಲ್ಲಿ ಗಲಾಟೆಲೆ ಮಾಡಿದರೆ ಕಷ್ಟ ಆಗ್ತದಲ್ಲ, ಅದಕ್ಕೋಸ್ಕರ ಕಾಪು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ, ಮಾರಿಯಮ್ಮ ಟೆಂಪಲಿಗೆ. ಹಾಗೆ ಈಗ ಹೊರಟಿದ್ದೇವೆ. ಸೊ ನಾನು ರೆಡಿಯಾದೆ. ರಾಯನ ಎದ್ದ ತಕ್ಷಣ ಮತ್ತು ಅವನಿಗೆ ಬಟ್ಟೆ ಎಲ್ಲ ಹಾಕಿದ್ದೇನಲ್ಲ, ಊಟ ಕೊಟ್ಟು ಹೋಗುವಾಗ ಕರೆಕ್ಟ್ ಆಗ್ತದೆ. 11:30ಗೆ ರಿಕ್ಷಾ ಹೇಳಿದ್ದೇವೆ. ಇಲ್ಲದಿದ್ದರೆ ಉಂಟಲ್ಲ ಅವನದು ಹೇಳುವಾಗ ಸುಮ್ಮನೆ ಅವನನ್ನು ಎಬ್ಬಿಸಿ ಕರ್ಕೊಂಡು ಹೋಗಬೇಕು. ಮತ್ತು ಅವನಿಗೆ ಇನ್ನೊಂದು ಕಿವಿದು ಸ್ವಲ್ಪ ಇದಾಗಿತ್ತಲ್ಲ, ಸೊ ಈಗ ಸ್ವಲ್ಪ ಅದು ಗುಣ ಆಗಿದೆ. ಅದಕ್ಕೆ ಅವರು ಹೇಳಿದ್ದಾರೆ 3 days ಬಿಟ್ಟು ಕರ್ಕೊಂಡು ಬನ್ನಿ ಅಂತ. ಸೊ ನಾಳೆ ನಾನು ಹಸ್ಬೆಂಡ್ ಮನೆಗೆ ಹೋಗ್ತೇನೆ. ಸೊ ಹಾಗೆ ಮತ್ತೆ 15 days ಇಲ್ಲ. ಹಾಗೆ ಮತ್ತು ಅದು ಫುಲ್ ಗ್ಯಾಪ್ ಉಳಿತದಲ್ಲ, ಮತ್ತು ಹೋಲೆಲ್ಲ ಸ್ವಲ್ಪ ಇದಾದರೆ ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಇವತ್ತೇ ಕರ್ಕೊಂಡು ಹೋಗಿ ನೋಡೋಣ. ಆದರೆ ಹಾಕಿಸೋದಿಲ್ಲ, ಆದರೆ ಒಂದು ಕಿವಿಗೆ ಇರಲಿ ಆಗಿದೆಯಲ್ಲ, ಸೊ ಹಾಗೆ ಒಂದು ಕಿವಿಗೆ ಇರಲಿ ಅಂತ ಹೇಳಿ ನೋಡಬೇಕು. 2 ಕಿವಿಗೆ ಚುಚ್ಚಿಸಿದ್ದೇವೆ, 2 ಕಿವಿಗೆ ಸಹ. ಆದರೆ 2 ಕಿವಿಗೆ ಸಹ ಇಡಬೇಕು. ಈಗ ನೋಡಬೇಕು. ಅವನಿಗೆ ಹಠ ಮಾಡಿ ಪುನಃ ಹಾಗೇನಾದರೆ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ದೇವೆ. ಈಗ ಹೋಗಿ ನೋಡಿ ಆದರೆ ಇಡೋದು, ಇಲ್ಲದ್ರೆ ಬೇಡ. 11:30ಗೆ ರಿಕ್ಷಾ ಹೇಳಿದ್ದೇವೆ. ಈಗ 11:05 ಆಯಿತು. ಇನ್ನು 20 minutes ಉಂಟು. ಅವನು ಎಬ್ಬಿಸಬೇಕೀಗ. ಇಲ್ಲದ್ರೆ ಉಂಟಲ್ಲ ಅವನು ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಉಂಟಲ್ಲ ಜಾಸ್ತಿ ಮಲಗೋದು. ಇಲ್ಲದ್ರೆ ಉಂಟಲ್ಲ ಅರ್ಧ ಗಂಟೆಗೆ ಎದ್ದೇಳ್ತಾನೆ. ಈಗ ನೋಡಿ ತುಂಬ ಹೊತ್ತು ಮಲಗಿ ಆಯಿತು. ಬೆಳಗ್ಗೆ ಬೇಗ ಎದ್ದಿದ್ದಾನೆ, 6 ಗಂಟೆಗೆ ಎದ್ದಿದ್ದಾನೆ. ಹಾಗೆ ಈಗ ಬೆಳಗ್ಗೆ ಬೇಗ ಸ್ನಾನ ಮಾಡಿಸಿದ್ದೇವೆ. ಅಂದರೆ ನಿದ್ದೆ ಬರ್ತದೆ ಅಂತ ಕೂಗ್ತಿದ್ದ. ಮತ್ತು ಸ್ನಾನ ಎಲ್ಲ ಮಾಡಿಸುವಾಗ ಲೇಟ್ ಆಗ್ತದೆ ಅಂತ ಹೇಳಿ ಮೊದಲೇ ಸ್ನಾನ ಎಲ್ಲ ಮಾಡಿಸಿದ್ವಿ. ಇನ್ನು ನಾನು ಕೂದಲು ಕಟ್ಟಿದರೆ ಆಯಿತು. ಮತ್ತು ಈಗ ನಾನು ಕೂದಲು ಕಟ್ಟಿ ಆನಂತರ ಅವನನ್ನು ಎಬ್ಬಿಸಿ ಅವನಿಗೆ ಊಟ ಎಲ್ಲ ಕೊಟ್ಟು ರೆಡಿ ಆಗುವಾಗ ಆಗ್ತದೆ ಟೈಮು. ಅಮ್ಮ ಸ್ವಲ್ಪ ಪದಾರ್ಥ ಮಾಡ್ತಿದ್ದಾರೆ. ಹಾಗೆ ಅವರು ಸ್ನಾನ ಎಲ್ಲ ಮಾಡಿ ಬರುವಾಗ ಅವರು ರೆಡಿಯಾಗ ಇವನು ಸಹ ರೆಡಿ ಆಗ್ತಾನೆ. ಸೊ ಹಾಗೆ ಈಗ ರಾಯನೊಟ್ಟಿಗೆ ಮತ್ತು ನಾನು ಹೊರಡಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ರಿಕ್ಷಾ ಕೂಡ ಬಂತು, ಮೋಡ ಕೂಡ ಆಗಿದೆ. ನಾವು ಕೂಡ ಇಟ್ಕೊಳ್ಳಿಕ್ಕೆ ನೆನಪೇ ಹೋಯಿತು. ಹಾಗೆ ರಿಕ್ಷಾ ಕೂಡ ಬಂತಲ್ಲ ಅಂತ ಹೀಗೆ ಹೊರಟ್ವಿ. ಇಲ್ಲಿ ರಾಯನ್ ನೋಡಿ ರೆಡಿಯಾಗಿ ಹೊರಟಿದ್ದಾನೆ. ಅವನಿಗೆ ಗೊತ್ತಿಲ್ಲ ಇವತ್ತು ಕಿವಿ ಚುಚ್ಚಲಿಕ್ಕೆ ಉಂಟಂತ ಹೇಳಿ ಈಗ ಹೊರಟಿದ್ದೇವೆ. ಮೊನ್ನೆ ಕಿವಿ ಚುಚ್ಚಿಸಿದ್ವಲ್ಲ, ಅಲ್ಲಿಗೇನೆ ಬಂದ್ವಿ. ಅವರು ಹೇಳಿದರು ನೀವು ಇಲ್ಲಿಗೆ ಹೋಗಬೇಡಿ, ಇಲ್ಲಿಗೇನೆ ಕರ್ಕೊಂಡು ಬನ್ನಿ ಅಂತ ಹೇಳಿ. ಅದಕ್ಕೆ 3 ದಿವಸ ಆದ ನಂತರ ಇಲ್ಲಿ ಕರ್ಕೊಂಡು ಬಂದ್ವಿ. ಇಲ್ಲಿ ನೋಡಿದರೆ ಫಸ್ಟ್ ಏನು ಅವನು ಆಟ ಆಡ್ತಿದ್ದಲ್ಲ, ಅವನಿಗೆ ಅಷ್ಟೇನು ಗೊತ್ತಾಗಲಿಲ್ಲ. ಅವರೊಟ್ಟಿಗೆ ಆಟ ಆಡ್ತಿದ್ದ. ಸೊ ನಂತರ ಫುಲ್ಲು ಕೂಗಲಿಕ್ಕೆ ಶುರು ಮಾಡಿದ ಅಂತ ಹೇಳಿದರೆ, ಎಷ್ಟು ಅಂತ ಹೇಳಿದರೆ ಅದು ತುಂಬ ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವನಿಗೆ ಗೊತ್ತಿರಲಿಲ್ಲಲ್ಲ. ಹಾಗೆ ಆನಂತರ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿ ಟೆಂಪಲ್ ಇದ್ದಿದ್ದರಿಂದ ನಾವು ಮೊದಲು ಕಿವಿ ಚುಚ್ಚಿಸ್ಕೊಂಡು ಆನಂತರ ಟೆಂಪಲಿಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಕಿವಿ ಚುಚ್ಚಿಸಿದ ನಂತರ ಟೆಂಪಲಿಗೆ ಬಂದ್ವಿ. ಸೊ ರಾಯನ್ ಇಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾನೆ ನೋಡಿ. ನಾನು ಮನೆಯಿಂದ ಹೊರಡುವಾಗ ರಿಕ್ಷಾ ಬೇಗ ಬಂತು, ಹಾಗೆ ಅವಳನ್ನು ತೋರಿಸಲಿಕ್ಕೆ ಸರಿಯಾಗಿ ಆಗಲಿಲ್ಲ. ಸೊ ಹಾಗೆ ಇಲ್ಲಿ ನಾನು ಟೆಂಪಲಿಗೆ ಬಂದ ನಂತರ ಇಲ್ಲಿ ತೋರಿಸ್ತಿದ್ದೆ. ಮೊದಲು ಅಲ್ಲಿ ಕೈಕಾಲು ತೊಳಿಲಿಕ್ಕೆ ಟ್ಯಾಪಲ್ಲಿ ಇಟ್ಟಿದ್ದಾರೆ. ಸೊ ಅಲ್ಲಿ ಕೈಕಾಲೆಲ್ಲ ತೊಳೆದು ಆನಂತರ ಒಳಗೆ ಹೋಗಲಿಕ್ಕೆ.
ನಡು ಗೊತ್ತಿಲ್ಲ. ಇದು ಹೊರಗಿಂದ ವ್ಯೂ. ಇನ್ನು ಒಳಗಡೆ ಹೋದ ನಂತರ ವೀಡಿಯೋ ಎಲ್ಲ ಮಾಡಲಿಕ್ಕೆ ಇರೋದಿಲ್ಲ. ಸೊ ಹಾಗೆ ನಾವು ಹೊರಗಡೆನೇ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತಗೊಂಡ್ವಿ. ಸ್ವಲ್ಪ ಜನ ಇದ್ದದ್ದು, ಏನು ಜಾಸ್ತಿ ಜನ ಇರಲಿಲ್ಲ. ನಾವು ಬೆಳಗ್ಗೆ ಬೇಗ ಬಂದಿದ್ವಲ್ಲ, ಹಾಗೆ ಸ್ವಲ್ಪ ಜನನೇ ಇದ್ದದ್ದು. ಇದು ಮಾರಿಗುಡಿ ಟೆಂಪಲ್. ಇದು ಗಂಟೆ, ದೊಡ್ಡ ಗಂಟೆ ಇದು ಹೊರಗಡೆ ಅಂಗಳದಲ್ಲಿ ಇಟ್ಟಿದ್ದಾರೆ. ಸೊ ಇದು ಕೂಡ ತುಂಬ ಒಳ್ಳೆದುಂಟು. ಇನ್ನು ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ಇಲ್ಲಿ ಹೊರಗಡೆ ಈಚೆ ಸೈಡಲ್ಲಿ ಊಟಕ್ಕೆ ಹೋಗಲಿಕ್ಕೆ. ಸೊ ಹಾಗೆ ಇಲ್ಲಿ ಅನ್ನಪ್ರಸಾದವನ್ನು ತಗೊಂಡು ಮತ್ತು ಮೊನ್ನೆ ಮಾರ್ಕೆಟಿಗೆ ಸ್ವಲ್ಪ ಹೋಗ್ಲಿಕ್ಕೆ ಉಂಟು, ಅನಂತರ ಮಾರ್ಕೆಟಿಗೆಲ್ಲ ಹೋಗೋಣ ಅಂತ. ಊಟಕ್ಕೆ ಬಂದ್ವಿ. ಊಟಕ್ಕೆ ಸ್ವಲ್ಪ ಲೈನ್ ಇರೋದು, ತುಂಬ ಚೇರ್ಸ್ ಇಟ್ಟಿದ್ದಾರೆ. ಹಾಗೆ ಏನು ಲೈನ್ ಗೊತ್ತಾಗೋದಿಲ್ಲ, ಬೇಗ ಬೇಗ ಹೋಗ್ತದೆ, ಇಷ್ಟು ಲೈನ್ ಉಂಟು. ದೇವಸ್ಥಾನದಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದಾದ ನಂತರ ನಮ್ಮ ಮನೆ ಹತ್ತಿರದಲ್ಲಿ ಒಂದು ಗುಡ್ಡದ ಭೂತ ಅಂತ ಮಾಡ್ತಿದ್ರು. ಸೊ ಹಾಗೆ ಅಲ್ಲಿ ಗುಡ್ಡದ ಭೂತಕ್ಕೆ ಹೋಗಿದ್ರು ಅಮ್ಮ. ಅಲ್ಲಿಂದ ಪ್ರಸಾದ ತೊಗೊಂಡು ಬಂದರು. ಆ ಪ್ರಸಾದಕ್ಕೆ ಎಷ್ಟು ವೆಯ್ಟ್ ಮಾಡ್ತೇವೆ ಗೊತ್ತಾ, ಅದನ್ನು ತುಂಬ ಟೇಸ್ಟಿಯಾಗಿರ್ತದೆ. ಸೊ ಹಾಗೆ ಆ ಪ್ರಸಾದ ತೊಗೊಂಡು ಬಂದರು. ಕೆಲವು ಪ್ರಸಾದ ಮನೆಯೊಳಗೆ ತೊಗೊಂಡು ಹೋಗ್ಲಿಕ್ಕಿಲ್ಲ, ಆದರೆ ಈ ಪ್ರಸಾದ ತಗೊಂಡು ಹೋಗ್ಬೋದಂತೆ. ಇದು ಸಮಯ ಉಲಾಯಿ ಕೊಂಡು ನಿಂತು ಜನ ಉಲಾಯಿ ಪುರ ಕೊಂಡು ನಿಂತು ಜಗ ಒಂದು ಪ್ಲೇಟ್ ತೊಗೊಂಬಂದಿದ್ರು. ಮನೆಗಿಂದ ತೊಗೊಂಬಂದ್ರೆ ಎಲ್ಲರೂ ಶೇರ್ ಮಾಡಿ ತಿನ್ನೋಣ ಅಂತ ಹೇಳಿ ಇಲ್ಲಿ ಅಮ್ಮ ಮತ್ತು ನಾನು ಮತ್ತು ಸ್ವಲ್ಪ ತಮ್ಮನಿಗೆ ಇಟ್ವಿ. ಹಾಗೆ ಇಲ್ಲಿ ತಿನ್ನಲಿಕ್ಕಂತ ಕೂತ್ಕೊಂಡೆ ನಾನು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.